ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀರೇಂದ್ರ ಪಪ್ಪಿ ಕನ್ನಡ ಚಿತ್ರರಂಗದ ಹಾಸ್ಯ ಕಲಾವಿದ ದೊಡ್ಡಣ್ಣ ಅವರ ಅಳಿಯ, ಕಾಂಗ್ರೆಸ್ ಶಾಸಕ ಕೂಡ ಹೌದು. ಆದ್ರೆ ಇದೇ ವೀರೇಂದ್ರ ಪಪ್ಪಿ ಖಜಾನೆ ಸಾಮ್ರಾಜ್ಯ ನೋಡುಗರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಇಡಿ ಅಧಿಕಾರಿಗಳ ದಾಳಿಯಿಂದ ವೀರೇಂದ್ರ ಪಪ್ಪಿ ಲಾಕರ್ ಸೀಕ್ರೆಟ್ ರಿವೀಲ್ ಆಗಿತ್ತು. 17 ವಜ್ರದ ಉಂಗುರ, 24 ಕೆಜಿಗೂ ಅಧಿಕ ಚಿನ್ನ ಸೇರಿ ಕೋಟಿ ಹಣ ಸಿಕ್ಕಿದೆ. ಅದನ್ನ ನೋಡಿದ ಇಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಹಾಗಾದ್ರೆ ಈ ವೀರೇಂದ್ರ ಪಪ್ಪಿ ಅಕ್ರಮ ಆಸ್ತಿ ಎಷ್ಟೊಂದು ಹಣ, ಆಸ್ತಿ ಪಾಸ್ತಿ ಎಲ್ಲಿಂದ ಬಂತು? ದೊಡ್ಡಣ್ಣ ಅವರು ಈತನನ್ನ ಅಳಿಯನನ್ನಾಗಿ ಮಾಡ್ಕೊಂಡಿದ್ದು ಯಾಕೆ? ವೀರೇಂದ್ರ ಪಪ್ಪಿ ಹುಟ್ಟಿನಿಂದಲೇ ಶ್ರೀಮಂತರ ಅಥವಾ ರಾಜಕೀಯಕ್ಕೆ ಬಂದು ದುಡ್ಡು ಮಾಡ್ಕೊಂಡ್ರ? ಆನ್ಲೈನ್ ಬೆಟ್ಟಿಂಗ್ ನಿಂದ ಕೋಟಿ ಹಣ ಪಪ್ಪಿ ಮನೆಗೆ ಹರಿದು ಬಂದಿದ್ದು ಹೇಗೆ? ವೀರೇಂದ್ರ ಪಪ್ಪಿ ಹೆಸರಲ್ಲಿ ಎಷ್ಟು ಪಬ್ಗಳಿವೆ? ಅಲ್ಲಿ ಏನೆಲ್ಲ ದಂಧೆಗಳು ನಡೆಯುತ್ತೆ ಗೊತ್ತಾ? ಪಪ್ಪಿ ಹಣದ ಜಾಲ ಎಲ್ಲಿಂದ ಶುರುವಾಗಿತ್ತು, ಈಗ ಎಲ್ಲಿಗೆ ಬಂದು ನಿಂತಿದೆ? ಈ ಎಲ್ಲ ಇನ್ಡೆಪ್ತ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಇವರೆಲ್ಲ ರಾಜಕೀಯಕ್ಕೆ ಬರೋದು ದುಡ್ಡು ಮಾಡೋದಕ್ಕ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ದೊಡ್ಡಣ್ಣನ ಅಳಿಯ ದೇವರ ಈ ದುಡ್ಡಿನ ಚಿನ್ನದ ಸಂಪತ್ತಿನ ಖಜಾನೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಮತ್ತೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ. ಸದ್ಯ ಇಡಿ ವಶದಲ್ಲೇ ಇರುವಂತಹ ಕಾಂಗ್ರೆಸ್ ಶಾಸಕನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪದ ಹಿನ್ನೆಲೆ ಇಡಿ ತನಿಖೆ ನಡೆಸ್ತಾ ಇದೆ. ಚಳ್ಳಕೆರೆ ನಗರದ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಪ್ಪಿ ಬ್ಯಾಂಕ್ ಲಾಕರ್ ತೆಗೆದು ನೋಡಿದ ಇಡಿ ಅಧಿಕಾರಿಗಳೇ ಫುಲ್ ಶಾಕ್ ಆಗಿದ್ದಾರೆ. ವೀರೇಂದ್ರ ಪಪ್ಪಿ ನಿವಾಸದ ಮೇಲೆ ದಾಳಿ ಮಾಡಿದ್ದ ವೇಳೆ ಕೋಟ್ಯಾಂತರ ರೂಪಾಯಿ ಹಣ, ಚಿನ್ನ, ಬೆಳ್ಳಿ ವಶಕ್ಕೆ ಪಡೆಯಲಾಗಿತ್ತು. ಈಗ ಇದರ ಬೆನ್ನಲ್ಲೇ ಬ್ಯಾಂಕ್ ಲಾಕರ್ಗಳ ಪರಿಶೀಲನೆ ನಡೆಸಿದ್ದು, ಲಾಕರ್ ಓಪನ್ ಮಾಡಿದ ಇಡಿ ಅಧಿಕಾರಿಗಳು ಅಕ್ಷರಶಃ ದಂಗಾಗಿ ಹೋಗಿದ್ದಾರೆ. ಎಐಎಸ್ಎಕ್ಸ್ ಬ್ಯಾಂಕ್ ನ ಲಾಕರ್ ನಲ್ಲಿ ದೊಡ್ಡ ಸಂಪತ್ತು ಪತ್ತೆಯಾಗಿದೆ. 24.5 ಕೆಜಿ ಗೋಲ್ಡ್ ಬಿಸ್ಕೆಟ್, 17 ಡೈಮಂಡ್ ರಿಂಗ್ ಗಳು ಪತ್ತೆಯಾಗಿವೆ. ಇವುಗಳ ಜೊತೆಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ ಪತ್ರಗಳನ್ನ ಪರಿಶೀಲನೆ ಮಾಡುವಾಗ ಕಂಡ ಅಧಿಕಾರಿಗಳ ತಲೆ ಗಿರ್ರಂದಿದೆ. ಈ ಬ್ಯಾಂಕ್ ಅಷ್ಟೇ ಅಲ್ಲದೆ ಕೋಟಕ್ ಮಹೀಂದ್ರ ಬ್ಯಾಂಕ್ ನಲ್ಲಿ ಸುಮಾರು 5 ಕೆಜಿ ಗೋಲ್ಡ್ ಬಿಸ್ಕೆಟ್ ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಎಸ್ಬಿಐ ಬ್ಯಾಂಕ್ ನಲ್ಲೂ ದುಪ್ಪಟ್ಟು ಗಟ್ಟಿ ಬಂಗಾರದ ಬಿಸ್ಕೆಟ್ ಆಸ್ತಿ ಪತ್ರಗಳು ಸಿಕ್ಕಿವೆ. ಆನ್ಲೈನ್ ಬೆಟ್ಟಿಂಗ್ ಆಪ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸಿ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಡ್ರಿಲ್ ಮಾಡ್ತಾ ಇದೆ. ಈ ವೇಳೆ ಅವರ ಹೇಳಿಕೆ ಆಧರಿಸಿ ಚಳ್ಳಕೆರೆ ನಗರದ ಬ್ಯಾಂಕ್ಗಳಲ್ಲಿ ಪರಿಶೀಲನೆ ಮಾಡಲಾಗಿತ್ತು. ಕೈ ಶಾಸಕ ವೀರೇಂದ್ರ ಪಪ್ಪಿ ವಾಸವಿದ್ದ ಚಳ್ಳಕೆರೆ ಬ್ಯಾಂಕ್ ನಲ್ಲಿ 3 ಬಾರಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದಾರೆ. ಸದ್ಯ ವೀರೇಂದ್ರ ಪಪ್ಪಿ ಅವರ ಮೇಲಿನ ತನಿಖೆ ಇನ್ನು ನಡೀತಾ ಇದೆ. ಇಡಿ ಅಧಿಕಾರಿಗಳು ಅವರ ಮನೆಗಳು, ಕಚೇರಿಗಳು ಮತ್ತು ಸಂಬಂಧಿಕರ ಸ್ಥಳಗಳಲ್ಲಿ ದಾಳಿ ಮಾಡಿ ಕೋಟ್ಯಾಂತರ ರೂಪಾಯಿ ನಗದು, ಚಿನ್ನಾಭರಣಗಳು ಮತ್ತು ಐಷಾರಾಮಿ ವಸ್ತುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ ಇಷ್ಟೊಂದು ಹಣ, ಚಿನ್ನ ಇವರಿಗೆ ಎಲ್ಲಿಂದ ಬಂತು? ವೀರೇಂದ್ರ ಪಪ್ಪಿ ಅವರು ಹುಟ್ಟುತ್ತಲೇ ಶ್ರೀಮಂತರ ಅಥವಾ ಅಡ್ಡದಾರಿ ಹಿಡಿದು ಇಷ್ಟೊಂದು ಹಣ ಸಂಪಾದನೆ ಮಾಡಿದಾರಾ? ಇವರ ಹಿನ್ನೆಲೆ ಏನು? ಇವರ ಆಸ್ತಿ ಎಷ್ಟು? ದುಡ್ಡು ಎಲ್ಲಿಂದ ಬರ್ತಾ ಇತ್ತು ಅನ್ನೋದನ್ನೇ ಹೇಳ್ತೀವಿ ನೋಡಿ. ವೀರೇಂದ್ರ ಪಪ್ಪಿ ಅವರು 1975ರಲ್ಲಿ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನಿಸಿದ್ರು. ಅವರ ತಂದೆ ಸಾಮಾನ್ಯ ರೈತರಾಗಿದ್ರು. ಅವರ ಕುಟುಂಬದ ಹಿನ್ನೆಲೆ ಯಾವುದೇ ದೊಡ್ಡ ಶ್ರೀಮಂತಿಕೆ ಇರಲಿಲ್ಲ. ಅವರ ತಂದೆ ಚನ್ನಬಸಪ್ಪ ಅವರು ಮರಣ ಹೊಂದಿದ ನಂತರ ವೀರೇಂದ್ರ ಪಪ್ಪಿ ಅವರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾರೆ. 1999ರಲ್ಲಿ ಬಿಕಾಂ ಪದವಿ ಪೂರ್ಣಗೊಳಿಸಿದ್ರು. ವೃತ್ತಿಯಲ್ಲಿ ಕೃಷಿಕ ಮತ್ತು ವ್ಯವಹಾರಿಯಾಗಿ ಗುರುತಿಸಿಕೊಳ್ತಾರೆ. ಆದ್ರೆ ಇದು ಕೇವಲ ಔಪಚಾರಿಕ ಹಿನ್ನೆಲೆ. ವಾಸ್ತವದಲ್ಲಿ ಅವರ ಜೀವನ ಕಥೆ ಒಂದು ರ್ಯಾಕ್ ಟು ರಿಚ್ ಕಥೆಯಂತಿದೆ. ಆರಂಭಿಕ ದಿನಗಳಲ್ಲಿ ವೀರೇಂದ್ರ ಪಪ್ಪಿ ಅವರು ಸ್ಥಳೀಯ ಮಟ್ಟದಲ್ಲಿ ವ್ಯವಹಾರಗಳನ್ನು ಆರಂಭಿಸಿದ್ರು. ಕೃಷಿ ಹಿನ್ನೆಲೆಯಿಂದ ಬಂದ ಅವರು ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ತೊಡಗಿಕೊಂಡ್ರು. ಆದ್ರೆ ಬೇಗನೆ ಅವರು ಗಮನ ದೊಡ್ಡ ಮಟ್ಟದ ವ್ಯವಹಾರಗಳ ಮೇಲೆ ಹರಿಯಿತು. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಕನ್ನಡ ಚಿತ್ರರಂಗದ ಪ್ರಸಿದ್ಧ ಹಾಸ್ಯ ನಟ ದೊಡ್ಡಣ್ಣ ಅವರ ಅಳಿಯರಾಗ್ತಾರೆ. ಇದು ಅವರ ಸಾಮಾಜಿಕ ಸಂಬಂಧವನ್ನ ಬಲಗೊಳಿಸಿತು. ಆದ್ರೆ ಇದೆಲ್ಲದರ ಹಿಂದೆ ಅವರ ರಾಜಕೀಯ ಪ್ರವೇಶವೇ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂತು. ವೀರೇಂದ್ರ ಪಪ್ಪಿ ಅವರ ರಾಜಕೀಯ ಪ್ರಯಾಣ ಆರಂಭವಾಗಿದ್ದು ಜನತಾದಳ ಪಕ್ಷದಿಂದ. ಅವರು ಜೆಡಿಎಸ್ ನಲ್ಲಿ ಸಕ್ರಿಯರಾಗಿದ್ರು. ಸ್ಥಳೀಯ ಮಟ್ಟದಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ರು. ಆದ್ರೆ 2018ರಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಚಳ್ಳಕೆರೆ ಕ್ಷೇತ್ರದಿಂದ ಆಯ್ಕೆಯಾಗ್ತಾರೆ. ಇದು ಅವರ ರಾಜಕೀಯ ಜೀವನದ ಉತ್ತುಂಗದ ಕ್ಷಣವಾಗಿತ್ತು. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ನಲ್ಲಿ ಅವರು ತಮ್ಮನ್ನ ಕೃಷಿಕ ಹಾಗೂ ವ್ಯವಹಾರಿ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ರಾಜಕೀಯದಲ್ಲಿ ಅವರ ಉದಯದ ಹಿಂದೆ ಅವರ ವ್ಯವಹಾರಗಳೇ ಮುಖ್ಯ ಕಾರಣವಾಗಿದ್ವು. ಪಪ್ಪಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ರು. ಆದ್ರೆ ಅದರೊಂದಿಗೆ ಗೇಮಿಂಗ್ ಮತ್ತು ಬೆಟ್ಟಿಂಗ್ ಉದ್ಯಮಕ್ಕೆ ಕಾಲಿಡ್ತಾರೆ. ಗೋವಾದಲ್ಲಿರುವ ಪಪ್ಪೀಸ್ ಅಂದರ್ ಬಹಾರ್ ಎಂಬ ಕ್ಯಾಸಿನೋ ಅವರದ್ದು ಅಂತ ಹೇಳಲಾಗ್ತಾ ಇದೆ. ಇದಷ್ಟೇ ಅಲ್ಲದೆ ಅದು ಆದಾಯದ ಪ್ರಮುಖ ಮೂಲವಾಗಿದೆ. ಕರ್ನಾಟಕದಲ್ಲಿ ಕ್ಯಾಸಿನೋಗಳು ಕಾನೂನು ಬಾಹಿರವಾಗಿದ್ದರೂ ಗೋವಾ ಮತ್ತು ಸಿಕ್ಕಿಂನಂತಹ ರಾಜ್ಯಗಳಲ್ಲಿ ಅವುಗಳು ಕಾನೂನುಬದ್ಧವಾಗಿವೆ ಮತ್ತು ವೀರೇಂದ್ರ ಪಪ್ಪಿ ಅವರು ಇದನ್ನ ಬಳಸಿಕೊಂಡಿದ್ದಾರೆ. ಇವರು ರಾಜಕೀಯ ಪ್ರವೇಶದ ಮೊದಲೇ 2010
2016ರಲ್ಲಿ ಹವಾಲಾ ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು. ಹವಾಲಾ ಅಂದ್ರೆ ಅದು ಅಕ್ರಮ ಹಣ ವರ್ಗಾವಣೆಯ ಒಂದು ವಿಧಾನ. ಅಲ್ಲಿ ಔಪಚಾರಿಕ ಬ್ಯಾಂಕಿಂಗ್ ವ್ಯವಸ್ಥೆಯ ಹೊರಗೆ ಹಣವನ್ನ ದೇಶಾಂತರಕ್ಕೆ ಕಳುಹಿಸಲಾಗುತ್ತೆ. ಈ ಸಮಯದಲ್ಲಿ ಅದನ್ನ ಪ್ರಶ್ನಿಸಲಾಯಿತು, ಆದ್ರೆ ಪೂರ್ಣವಾಗಿ ಬೆಳಕಿಗೆ ಬಂದಿಲ್ಲ. ಪೂರ್ಣ ಪ್ರಕರಣವಾಗಿ ಬೆಳಕಿಗೆ ಬಂದಿಲ್ಲ. ಇನ್ನು ಚುನಾವಣಾ ಅಫಿಡವಿಟ್ ನಲ್ಲಿ ಅವರು ಘೋಷಿಸಿರುವಂತಹ ಆಸ್ತಿ ಸುಮಾರು 135 ಕೋಟಿ ರೂಪಾಯಿಗಳು. ಇದರಲ್ಲಿ ಚಲಾವಣಾ ಆಸ್ತಿ ಸುಮಾರು 90 ರಿಂದ 102 ಕೋಟಿ ಮತ್ತು ಸ್ಥಿರ ಆಸ್ತಿ 45 ಕೋಟಿ, ಬಾಧ್ಯತೆಗಳು 19 ಕೋಟಿ. ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದವರು ಹೇಗೆ ಇಷ್ಟು ದುಡ್ಡು ಆಸ್ತಿ ಸಂಪಾದಿಸಿದ್ರು? ಇದು ಎಲ್ಲರ ಪ್ರಶ್ನೆಯಾಗಿತ್ತು. ಅವರ ಆದಾಯದ ಮೂಲಗಳು ಮುಖ್ಯವಾಗಿ ಕ್ಯಾಸಿನೋ, ಆನ್ಲೈನ್ ಬೆಟ್ಟಿಂಗ್ ಸೈಟ್ಗಳು ಮತ್ತು ರಿಯಲ್ ಎಸ್ಟೇಟ್ ಆಗಿತ್ತು. ಕಿಂಗ್ 567, ರಾಜಾ 567, ಪಪ್ಪೀಸ್ 003, ರತ್ನ ಗೇಮಿಂಗ್ ನಂತಹ ಸೈಟ್ಗಳು ಅವರದ್ದು ಅಂತ ಆರೋಪಿಸಲಾಗಿದೆ. ಇವುಗಳ ಮೂಲಕ ಅವರು ಕೋಟ್ಯಾಂತರ ರೂಪಾಯಿಗಳನ್ನ ಗಳಿಸಿದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಇದೆಲ್ಲ ಕಾನೂನು ಬಾಹಿರ ಅಲ್ವಾ? ಕರ್ನಾಟಕದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅಕ್ರಮ ಮತ್ತು ಇದು ಮನಿ ಲ್ಯಾಂಡ್ರಿಂಗ್ ಗೆ ಕಾರಣವಾಗಬಹುದು. ಮನಿ ಲ್ಯಾಂಡ್ರಿಂಗ್ ಅಂದ್ರೆ ಅಕ್ರಮ ಮಾರ್ಗದಿಂದ ಗಳಿಸಿದ ಹಣವನ್ನ ಕಾನೂನುಬದ್ಧ ಮಾರ್ಗದಂತೆ ತೋರಿಸುವಂತಹ ಪ್ರಕ್ರಿಯೆ. ವೀರೇಂದ್ರ ಪಪ್ಪಿ ಅವರು ಶೆಲ್ ಕಂಪನಿಗಳು ಹಾಗೂ ವಿದೇಶಿ ಕ್ಯಾಸಿನೋಗಳೊಂದಿಗೆ ಸಂಬಂಧ ಹೊಂದಿದ್ರು ಅಂತ ಇಡಿ ಹೇಳಿದೆ. ಉದಾಹರಣೆಗೆ ಶ್ರೀಲಂಕಾ ಮತ್ತು ಸಿಕ್ಕಿಂನ ಕ್ಯಾಸಿನೋಗಳಲ್ಲಿ ಅವರು ಹೂಡಿಕೆಗಳು ಇದ್ವು. ಇವುಗಳ ಮೂಲಕ ಹಣವನ್ನ ವರ್ಗಾಯಿಸಲಾಗ್ತಾ ಇತ್ತು. ಇನ್ನು ಅವರ ರಾಜಕೀಯ ಪ್ರಭಾವದಿಂದಾಗಿ ಅವರು ಸ್ಥಳೀಯ ಮಟ್ಟದಲ್ಲಿ ಬಲಿಷ್ಠರಾಗಿದ್ರು. ಚಳ್ಳಕೆರೆಯಲ್ಲಿ ಅವರ ಅಭಿವೃದ್ಧಿ ಕೆಲಸಗಳು ಜನರನ್ನ ಸೆಳೆದ್ವು. ಆದ್ರೆ ಹಿಂದೆ ಅಕ್ರಮ ವ್ಯವಹಾರಗಳು ನಡೀತಾ ಇದ್ವು. ಉದಾಹರಣೆಗೆ ಅವರ ಕ್ಯಾಸಿನೋಗಳಲ್ಲಿ ಕ್ರೆಡಿಟ್ ಕಾರ್ಡ್ ಗಳ ಮೂಲಕ ಹಣಗಳನ್ನ ಕ್ಲೀನ್ ಮಾಡಲಾಗ್ತಾ ಇತ್ತು ಅಂತ ಇಡಿ ಹೇಳಿದೆ. ಇದು ಅವರ ರಾಜಕೀಯ ಮತ್ತು ವ್ಯವಹಾರ ಜೀವನದ ನಡುವಿನ ಸಂಬಂಧವನ್ನ ತೋರಿಸುತ್ತೆ. ಇನ್ನು ಇಡಿ ತನಿಖೆಯ ಪ್ರಕಾರ ಅವರ 9 ಪೇಮೆಂಟ್ ಗೇಮ್ ಗಳಲ್ಲಿ ಒಂದು ಮಾತ್ರ 2,000 ಕೋಟಿ ರೂಪಾಯಿಗಳ ಟರ್ನ್ ಓವರ್ ಹೊಂದಿತ್ತು. ಹಾಗಾದ್ರೆ ಇದು ಎಷ್ಟು ದೊಡ್ಡ ಮಟ್ಟದ ವ್ಯವಹಾರ ಅಂತ ಊಹಿಸಿ. ಈ ಹಣವನ್ನ ಶೆಲ್ ಕಂಪನಿಗಳ ಮೂಲಕ ವಿದೇಶಗಳಿಗೆ ಕಳುಹಿಸಲಾಗ್ತಾ ಇತ್ತು. ಕ್ಯಾಸಿನೋಗಳಲ್ಲಿ ಕ್ಲೀನ್ ಮಾಡಲಾಗ್ತಾ ಇತ್ತು. ಉದಾಹರಣೆಗೆ ಗೋವಾ ಮತ್ತು ಸಿಕ್ಕಿಂನ ಕ್ಯಾಸಿನೋಗಳಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಹೂಡಿಕೆಯನ್ನ ಮಾಡಿದ್ರು. ಆಗಸ್ಟ್ 22, 2025ರಲ್ಲಿ ಇಡಿ ದಾಳಿ ಆರಂಭಿಸಿತು. ಅವರ ಬೆಂಗಳೂರು, ಚಿತ್ರದುರ್ಗ ಮತ್ತು ಇತರ ಸ್ಥಳಗಳಲ್ಲಿ 30ಕ್ಕೂ ಹೆಚ್ಚು ಜಾಗಗಳಲ್ಲಿ ರೇಡ್ ಮಾಡಲಾಯಿತು. ಅವರನ್ನ ಸಿಕ್ಕಿಂನ ಗ್ಯಾಂಗ್ಟಾಕ್ ನಲ್ಲಿ ಕ್ಯಾಸಿನೋ ಲಿಸ್ಟ್ ಮಾಡುವ ಸಂದರ್ಭದಲ್ಲಿ ಬಂಧಿಸಲಾಯಿತು. ರೇಡ್ ನಲ್ಲಿ ವಶಪಡಿಸಿಕೊಂಡ ವಸ್ತುಗಳನ್ನ ನೋಡಿದ್ರೆ ನಿಜಕ್ಕೂ ನೀವು ದಂಗಾಗ್ತೀರಾ. ಯಾಕಂದ್ರೆ 12 ಕೋಟಿ ರೂಪಾಯಿ ನಗದು, ಅದರಲ್ಲಿ 1 ಕೋಟಿ ವಿದೇಶಿ ಕರೆನ್ಸಿ, US ಡಾಲರ್, ಬ್ರಿಟಿಷ್ ಪೌಂಡ್, 6 ಕೋಟಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿ, 4 ಐಷಾರಾಮಿ ಕಾರ್ಗಳು ಮತ್ತು ಕ್ಯಾಸಿನೋ ಕಾರ್ಡ್ಗಳು. ಇಡಿ ಕಸ್ಟಡಿ ಆಗಸ್ಟ್ 28ರವರೆಗೆ ವಿಸ್ತರಿಸಲಾಯಿತು. ನಂತರ 4 ದಿನಗಳವರೆಗೆ ಸೆಪ್ಟೆಂಬರ್ 2025ರಲ್ಲಿ ಮತ್ತೆ ಇಡಿ ದಾಳಿಯನ್ನು ನಡೆಸಿದೆ. ಅವರ ಬ್ಯಾಂಕ್ ಲಾಕರ್ ನಲ್ಲಿ ಚಿನ್ನದ ಖಜಾನೆಯೇ ಸಿಕ್ಕಿದ್ದು ಅವರ ಪತ್ನಿ ಹೈಕೋರ್ಟ್ ನಲ್ಲಿ ಬಂಧನವನ್ನ ಪ್ರಶ್ನಿಸಿದ್ದಾರೆ. ಇದು ಅವರ ದುಡ್ಡಿನ ಮೂಲವನ್ನ ಬಯಲು ಮಾಡಿದೆ. ಹುಟ್ಟುತ್ತಲೇ ಶ್ರೀಮಂತರಲ್ಲದ ಅವರು ಅಕ್ರಮ ಮಾರ್ಗಗಳ ಮೂಲಕ ಶ್ರೀಮಂತರಾದ್ರು. ಆದ್ರೆ ಇದು ರಾಜಕೀಯ ಪಕ್ಷಗಳ ಮೇಲೆ ಪರಿಣಾಮ ಬೀರಿದೆ. ಕಾಂಗ್ರೆಸ್ ಪಕ್ಷ ಅವರನ್ನ ಬೆಂಬಲಿಸ್ತಾ ಇದ್ಯಾ ಅಥವಾ ದೂರವಿಡುತ್ತಾ? ಇದು ಕೂಡ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.